ಅಂತ ಬ್ಯಾಟಿಂಗ್ ಮಾಡ್ತಾ ಇದ್ದ ಸನ್ ರೈಸರ್ಸ್ ಹೈದರಾಬಾದ್ ನ ಅಂತ ಮಾಡಿಸಿ ಚಾಂಪಿಯನ್ಶಿಪ್ ಅನ್ನ ಗೆದ್ದಿದ್ದಾರೆ ಕೋಲ್ಕತಾ ನೈಟ್ ರೈಡರ್ಸ್. ಥರ್ಡ್ IPL ಟ್ರೋಫಿ ಆಗುತ್ತೆ ಇದು ಕೋಲ್ಕತಾ ನೈಟ್ ರೈಡರ್ಸ್ ಗೆ. ಲೀಗ್ ಫೇಸ್ ಅನ್ನ ಟಾಪ್ ಆಫ್ ದ ಟೇಬಲ್ ನಲ್ಲಿ ಫಿನಿಶ್ ಮಾಡ್ತಾರೆ ಇವರು. ಅದ್ರಲ್ಲಿ ಕೂಡ 2 ಮ್ಯಾಚ್ ಮಳೆಯಿಂದಾಗಿ ನಡೆಯೋದೇ ಇಲ್ಲ. ಕ್ವಾಲಿಫೈಯರ್ 1 ಸೋಲಿಸ್ತಾರೆ ಸನ್ ರೈಸರ್ಸ್ ಹೈದರಾಬಾದ್ ನ ಅಂಡ್ ಫೈನಲ್ ನಲ್ಲಂತೂ ಒನ್ ಸೈಡೆಡ್ ಆಗಿ ಗೆದ್ಬಿಡ್ತಾರೆ. ಏನ್ ಕರೆಕ್ಟ್ ಆಗಿ ಮಾಡಿದ್ದಾರೆ ಹಾಗಾದ್ರೆ ಕನ್ಸಿಸ್ಟೆಂಟ್ಲಿ KKR ಈ ಸೀಸನ್ ಅಂತ ಯೋಚನೆ ಮಾಡ್ತಾ ಇದ್ದೆ. ಪಾಯಿಂಟ್ ನಂಬರ್ 1, ಇವರ ಪ್ರಮುಖ ಆಲ್ರೌಂಡರ್ಸ್ ಇಬ್ರು ಕೂಡ ಬೆಸ್ಟ್ ಆಫ್ ದ ಫಾರ್ಮ್ ನಲ್ಲಿ ಇರೋದು. ಸುನಿಲ್ ನರೇನ್ ಓಪನಿಂಗ್ ಬ್ಯಾಟರ್ ಆಗಿ ಬರ್ತಾರೆ ಅಂಡ್ ವಿತ್ ದ ಸ್ಪಿನ್ ಕೇಳೋದೇ ಬೇಡ ಬಿಡಿ, ಇವ್ರ ಮ್ಯಾಜಿಕ್ ಇನ್ನೂ ಯಾರಿಗೂ ಡಿಕೋಡ್ ಮಾಡಕ್ ಆಗಿಲ್ಲ. ಡ್ರೇವರ್ಸ್ ಫಿಟ್ಟರ್ ಆಗಿ ಬಂದಿರೋದ್ರಿಂದ ವಿತ್ ದ ಬ್ಯಾಟ್ ಮಾತ್ರ ಅಲ್ಲ ವಿತ್ ದ ಬಾಲ್ ಅಂಡ್ ಫೀಲ್ಡಿಂಗ್ ನಲ್ಲಿ ಕೂಡ ಡೆಡ್ಲಿ ಆಗಿ ಬಂದ್ರು. ಇವರ 5 ಬೌಲರ್ಸ್ 15ಕ್ಕೂ ಜಾಸ್ತಿ ವಿಕೆಟ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಸಿಂಪಲ್ ಆಗಿ ಹೇಳೋದಾಗಿದ್ರೆ T20 ಅಲ್ಲಿ ಕೂಡ ಬೌಲರ್ಸ್ ವಿನ್ ಯು ಟೂರ್ನಮೆಂಟ್ಸ್. ಗೌತಮ್ ಗಂಭೀರ್ ಅವರ ಪ್ರೆಸೆನ್ಸ್ 2012, 2014 ಅಲ್ಲಿ ಚಾಂಪಿಯನ್ ಆಗದಾಗ ಇವರು ಕ್ಯಾಪ್ಟನ್ ಆಗಿದ್ರು ಅಂಡ್ ಟೀಮ್ ಮೀಟಿಂಗ್ ಫಸ್ಟ್ ಡೇನೆ ಹೇಳಿದ್ರಂತೆ ಒಂದ್ ಮಾತು, ನನ್ನ ಟೀಮ್ ಅಲ್ಲಿ ಫಾರಿನ್ ಪ್ಲೇಯರು, ಇಂಡಿಯನ್ ಪ್ಲೇಯರು, ಡೊಮೆಸ್ಟಿಕ್ ಪ್ಲೇಯರ್ ಭೇದ ಭಾವ ಏನೂ ಇಲ್ಲ, ಎಲ್ಲರೂ ಕೂಡ ಒಬ್ರೇ ಅಂತ. ಲಾಸ್ಟ್ ಫ್ಯಾಕ್ಟರ್, ಇಲ್ಲಿ ಇಂಡಿಯನ್ ಸಪೋರ್ಟ್ ಸ್ಟಾಫ್ ತುಂಬಾ ಜನ ಇದ್ದಾರೆ. ಹೆಡ್ ಕೋಚ್ ಇಂಡಿಯಾದವರು ಚಂದ್ರಕಾಂತ್ ಪಂಡಿತ್, ಅಭಿಷೇಕ್ ನಾಯರ್ ಇದ್ದಾರೆ, ಬೌಲಿಂಗ್ ಕೋಚ್ ಆಗಿ ಭರತ್ ಅರುಣ್ ಇದ್ದಾರೆ. ಅಂದ್ರೆ ಭಾರತೀಯ ಆಟಗಾರರು ಕೂಡ ಒಂದ್ ಒಳ್ಳೆ ಫ್ರೇಮ್ ಆಫ್ ಮೈಂಡ್ ಇರುತ್ತೆ ಇಂಡಿಯನ್ ಸಪೋರ್ಟ್ ಸ್ಟಾಫ್ ಇದ್ರೆ ಅಂತ ಅರ್ಥ. ಇನ್ ಸಿಂಪಲ್ ವರ್ಡ್ಸ್, ಕಂಗ್ರಾಚುಲೇಷನ್ಸ್ KKR.